ನಾನಂತೂ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ನಿಮ್ಮನ್ನ ಈ ಜಾಗ ಕರ್ಕೊಂಡ್ ಬರ್ಬೇಕು ಅಂತ. ಇಲ್ಲಿ ನಮ್ಗೆ ಹಡ್ಜಾಬಿ ಟ್ರೈಬ್ ಸಿಗ್ತಾರೆ. ತಾಂಜಾನಿಯಾದ ಹಡ್ಜಾಬಿ ಟ್ರೈಬು ಸಿಕ್ಕಾಪಟ್ಟೆ ಫೇಮಸ್. ಬಾವಾ 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 ಗುರು, ಇವ್ರನ್ನ ಹಡ್ಜಾಬಿ ಟ್ರೈಬ್ ಅಂತಾರೆ. ಲೋಕಲ್ ಜನಗಳು ಬುಷ್ಮ್ಯಾನ್ ಟ್ರೈಬ್ ಅಂತಾರೆ. ಬುಷ್ಮ್ಯಾನ್ ಟ್ರೈಬ್ ಯಾಕಂತಾರೆ ಅಂತಂದ್ರೆ ಇವ್ರಗಳಿಗೆಲ್ಲ ಮನೆ ಇಲ್ಲ ಅಂತಂದ್ರೆ ಇವ್ರ ಮನೆಯಲ್ಲಿ ಇರಕ್ ಇಷ್ಟಪಡಲ್ಲ. ಬರೀ ಬುಷ್ಗಳಲ್ಲಿ, ಬೇಲಿಗಳಲ್ಲಿ ಮತ್ತೆ ಮರದ ಪೊಟ್ರೆಯ ಒಳಗಡೆ ಜೀವನ ಮಾಡಿ ಅಭ್ಯಾಸ. ಅದೇ ತರ ಪ್ರಾಕ್ಟೀಸ್. ಮತ್ತೆ ಇವರು ಹಂಗೆ ಇರಕ್ ಇಷ್ಟಪಡ್ತಾರೆ. ಬಿಲ್ಲು ಬಾಣ ಹಿಡ್ಕೊಂಡು ಕರ್ಕೊಂಡು ಹೋಯ್ತವ್ರೆ. ಬೇಟೆ ಆಡ್ತೀನಿ ಬಾ, ತೋರಿಸ್ತೀನಿ, ನೀನು ತಿನ್ನಿಯಾ ಅಂತ. ಫಾರ್ ದ ಫಸ್ಟ್ ಟೈಮ್ ಕಣ್ಣೆದುರುಗಡೆ ಆದಿವಾಸಿಗಳು ಬೇಟೆ ಆಡೋ ಅಂತ ಕ್ಷಣ ನೋಡ್ತೀನಿ ಈಗ. ದರ ಅಂತ ಓಡಾಗ್ತಾ ಇತ್ತು. ಹಳ್ಳಿಲು ಬಾಣ ಬಿಟ್ಟು ಬೇಟೆ ಆಡ್ಬಿಟ್ರು. ಇಲ್ಲಂತೂ ಚೂಪು, ಮುಳ್ಳು, ವಿಷಕಾರಿ ಗಿಡಗಳು ಇವೆಲ್ಲ ಇರ್ತವೆ. ಏನು ಇವೆಲ್ಲ ಪ್ರಾಣಿಗಳನ್ನ? ಅಳಿಲು, ಪಕ್ಷಿ, ಹದ್ದು, ಪ್ಯಾರೆಟ್, ಕಾಗೆ ಏನು ಬಿಡಲ್ಲ ಇವರು. ಅದೇ ಎಷ್ಟೊಂದ್ ಕಷ್ಟ ಬಿದ್ಬಿಟ್ಟು ಮುಳ್ಳು ಕಲ್ಲಲ್ಲೆಲ್ಲ ತರ್ತಿಸ್ಕೊಂಡು ಬೇಟೆ ಬಂದವ್ರೆ ಅಂತ ಇವ್ರಿಗೊಂದ್ ಸ್ವಲ್ಪ ಜಾಸ್ತಿ ಗೌರವ ಸಿಗುತ್ತೆ. ಅದಕ್ಕೆ ಅವ್ರು ಯಾವಾಗ್ಲೂ ಬೇಟೆ ಆಡಿದ್ನೆಲ್ಲ ಅವ್ರು ಸೊಡ್ದಲ್ಲಿ ಸಿಗಿಸ್ಕೊಂಡು ಓಡಾಡ್ತಾರೆ. ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಎಂತ ಪಾಪಿಗಳು ಇವರೆಲ್ಲ, ಓಡೋ ಅಂತ ಪ್ರಾಣಿಗಳನ್ನ, ಮುದ್ದಾದ ಪ್ರಾಣಿಗಳನ್ನ ಬೇಟೆ ಆಡ್ತಿಂತಾರೆ ಅಂತ. ಆದ್ರೆ ಆತರ ಥಿಂಕ್ ಮಾಡಿದ್ರೆ ತಪ್ಪಾಗ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಇವರು ಕಾಡಲ್ಲಿರುವಂತ ಜನಗಳು, ಇದು ಇವರ ಲೈಫ್ ಸ್ಟೈಲ್, ಇದೇ ಇವರ ಕಲ್ಚರ್. ಚಿಕ್ಕ ವಯಸ್ಸಿಂದ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಇದನ್ನ ಹೊಸದಾಗಿ ನೋಡ್ಬಿಟ್ಟು ನಮ್ಗೇನೋ ಸ್ವಲ್ಪ ಇರಿಸು ಮುರ್ಸು ಆಗ್ಬೋದು. ಆದ್ರೆ ಇವರ ಜೀವನನೇ ಇದು. ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಹಿಂಗ್ ಕೆಲ್ಸಕ್ಕೆ ಹೋಗ್ತೀವೋ ಹಂಗೆ ಇವರು ಬೆಳಗ್ಗೆ ಎದ್ದ ತಕ್ಷಣ ಬೇಟೆ ಆಡಿದ್ರೇನೆ ಇವ್ರಿಗೆ ಹೊಟ್ಟೆಗೆ ಆಹಾರ, ಇಲ್ಲಂದ್ರೆ ಇಲ್ಲ.